ವಿರೂಪಾಕ್ಷ ಬಜಾರ್. ಇಲ್ಲೂ ಇತ್ತು ಅನ್ಸುತ್ತೆ, ಸೇಮ್ ಇದೇ ಥರ. ಬಜಾರಲ್ಲೂ ಒಂದು ರಾಣಿ ದೇವಸ್ಥಾನ, ಚಿಕ್ಕ ಮತ್ತು ಪುಟಾಣಿ, ಅರ್ಧ ಹೋಗಿದೆ. ಮತ್ತು ಇನ್ನೂ ಒಂದು ಪುಟಾಣಿ ಟೆಂಪಲ್, ಈಶ್ವರ ದೇವಸ್ಥಾನ, ಈಶ್ವರ ಕೆತ್ತನೆ ಇದೆ. ಬಟ್ ಇಲ್ಲಿ ಗೋಡೆ ಮಾತ್ರ ಉಳಿದಿದೆ. ಶಿಥಿಲಾವಸ್ಥೆಯ ಗೋಡೆ ಮಾತ್ರ ಇರೋದು, ಮೇಲೆಲ್ಲ ಪೇಂಟ್ ಮಾಡಿದ್ದಾರೆ ಇದಕ್ಕೆ. ನೋಡಿ ಬಾನಿ ಕೂಡ ಇದೆ ಇಲ್ಲಿ, ಬಟ್ ಇವಾಗ ಅದು ತೊಟ್ಟಿ ಆಗೋಗಿದೆ. ಸೆಕೆಂಡ್ ಲೈನ್ ಇಲ್ಲೂ ಕೂಡ ಇದೆ, ಇದು ಕೆಳಭಾಗ ಇದೆ. ಮೋಸ್ಟ್ಲಿ ಬಿದ್ದೋಗಿದೆಯಾ ಅಥವಾ ಹೇಗೋ ಗೊತ್ತಿಲ್ಲ. ಅಲ್ಲಿ ಆಪೋಸಿಟಲ್ಲಿ ಅಲ್ಲೂ ಕೂಡ ಕಾಣಿಸುತ್ತೆ, ಅಲ್ಲೂ ಇದೆ. ಸಾಧ್ಯ ಆದರೆ ಅಲ್ಲೂ ಒಂದು ವಾಕ್ ಮಾಡೋಣ. ನೀವು ಇಲ್ಲಿ ಹಂಪಿ ಅಕ್ಕಪಕ್ಕ ನೋಡ್ತಾ ಇದ್ರಲ್ಲ, ಇವು ಮನೆಗಳು ತುಂಬ ಇದೆ ಇಲ್ಲಿ. ಸಪೋಸ್ ನೀವೇನಾದರೂ ಹಂಪಿ ಬಂದು ಉಳ್ಕೊಳ್ತೀನಿ ಅಂತ ಹೇಳಿದ್ರೆ ಉಳ್ಕೊಳ್ಳೋಕೆ ತುಂಬಾ ಪ್ಲೇಸಸ್ ಇದೆ. ಅಂದರೆ ಎಲ್ಲ ಇವಾಗ ಏನು ಮಾಡಿಬಿಟ್ಟಿದ್ದಾರೆ, ಒನ್ ನೈಟಿಗೆ ಇಷ್ಟು ಅಂತ. ಒನ್ ನೈಟ್ ಮೀನ್ಸ್ ಲೈಕ್ 24 hours ಲೆಕ್ಕಾಚಾರ. 24 hours ನಿಮಗೆ 2000, 3000, 4000 ವಿತ್ ವಾಟರು, ವಿತೌಟ್ ವಾಟರು, ಮೀನ್ಸ್ ಹಾಟ್ ವಾಟ್ರು, ಆ ಥರ ಎಲ್ಲ ತುಂಬಾ ಅಮೌಂಟು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ. ಬಟ್ ನೋಡಿ ನಿಮಗೆಲ್ಲಿ ಅನುಕೂಲ ಆಗುತ್ತೋ, ಯಾವ ಥರ ಅನುಕೂಲ ಆಗುತ್ತೋ ಅಂತ. ನೋಡಿ ಹಿಂಗೆ ಕಂಟಿನ್ಯೂ ಆಗಿರೋದು, ಮಧ್ಯೆ ರಸ್ತೆ ಇದೆ ಇಲ್ಲಿ. ಅಲ್ಲೂ ಕೂಡ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಬಜಾರ್. ಸೊ ಇವಾಗ ನಿಮಗೆ ಇಲ್ಲಿ ಏನು ಅಂತ ಹೇಳಿದ್ರೆ ಅಕ್ಕಪಕ್ಕ ಫುಲ್ ಒಳಗಡೆ ಎಲ್ಲ ಮನೆಗಳಿದೆ, ಹೋಟೆಲು, ಚಿಕ್ಕ ಪುಟ್ಟ ತಿಂಡಿ ಹೋಟೆಲ್ಗಳು ಎಲ್ಲ ಇದೆ. ಪರ್ ಡೇ ಅದೇ ಹೇಳಿದ್ನಲ್ಲ, 2000, 3000, 4000, 5000, 10,000, 20,000 ಪರ್ ನೈಟ್ ಅಂದರೆ 24 hours ಲೆಕ್ಕಾಚಾರದಲ್ಲಿ ಮಾರ್ತಾರೆ. ಪುನಃ ಎಲ್ಲ ನೀರು ತುಂಬಿಕೊಂಡು ಈ ಥರ ಸ್ವಲ್ಪ ಕೆಸರು ಥರ ಆಗೋಗಿದೆ ರಸ್ತೆ ಮೇಲೆ. ಈ ಬಜಾರ್ ಏನಿದೆ ಇದು ಸ್ವಲ್ಪ ಡೌನ್ ಆಗುತ್ತೆ. ಸೊ ಹಂಗಾಗಿ ಮಳೆ ಬಂತು ಅಂತೇಳಿ ನೀರೆಲ್ಲ ತುಂಬ್ಕೊಂಡು ಪುನಃ ಇಲ್ಲಿಗೆ ಬರುತ್ತೆ. ಅಗೇನ್ ಇದು ಯಾವಾಗಲೂ ಕೆಸರು ಥರ ಇದೇ ಇರುತ್ತೆ. ಅಗೇನ್ ಸಮ್ಮರ್ ಬಂದು ಇರೋ ನೀರೆಲ್ಲ ಡ್ರೈ ಆಗೋವರೆಗೂ ಇದು ಯಾವಾಗಲೂ ಹಿಂಗೆ ಒಂಥರ ಕೊಳಚೆ ಥರನೇ ಕಾಣಿಸುತ್ತೆ. ಅಗೇನ್ ಅಲ್ಲಿ ಹತ್ರ ಹೋಗ್ತೀವಿ ನೋಡ್ತೀವಿ ಅಂದರೆ ಸ್ವಲ್ಪ ಕಷ್ಟ, ಯಾಕಂದರೆ ಇಳಿಯೋದಕ್ಕೆ ಜಾಗನೇ ಇಲ್ಲ. ನೋಡಿ ಆಲ್ಮೋಸ್ಟ್ ಎಲ್ಲ ಇದೇ ಥರನೇ ಇದೆ, ಕೆಸರು ಥರ. ಒಳಗಡೆಯಿಂದ ನೋಡೋಕ್ಕಾಗಲ್ಲ, ಸುಮ್ಮನೆ ಹಿಂಗೆ ದೂರದಿಂದ ನೋಡ್ಕೋಬೇಕಷ್ಟೇ ಇದನ್ನು. ನೋಡಿ ಎಷ್ಟು ದೂರ ಇದೆ, ಅದು ಅಲ್ಲಿವರೆಗೂ ಇದೆ. ಇನ್ನು ಆಪೋಸಿಟಲ್ಲಿ ಕೂಡ ಇದೆ. ಇನ್ನು ಇದನ್ನು ದಾಟ್ಬಿಟ್ಟು ಆಚೆ ಮುಂದೆ ಹೋಗಬೇಕು, ಅಲ್ಲೂ ಹೋಗಬೇಕು. ಅಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ ಇನ್ನು. ಇದು ಮೇಲ್ಗಡೆ ಹತ್ತೋದಕ್ಕೆ ಎಲ್ಲಿತ್ತು ಜಾಗ ಅವಾಗ ಅಂತ. ಫುಲ್ ಕೊಳಕಾಗೋಗಿದೆ, ಮಣ್ಣೆಲ್ಲ ತುಂಬ್ಕೊಂಡು ಸ್ವಲ್ಪ ಹೈಟ್ ಕಡಿಮೆ ಆಗಿದೆ. ಬಗ್ಗಿ ನಡಿಬೇಕು ಒಳಗಡೆ. ಪಿಲ್ಲರ್ಸ್ ಹೆಂಗಿದೆ, ಇದರಲ್ಲಿ ತಲೆ ಎತ್ತಿ ನಡೆಯೋಕ್ಕಾಗಲ್ಲ. ನಾನು ಹೇಳೋದು ಇವಾಗ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಅಲ್ಲಿ ಜಾಗ ಕೊಟ್ಟಿದ್ದಾರಲ್ವ, ರೋಡ್ ಸೈಡು ಅಂದರೆ ಕೊಟ್ಟಿಲ್ಲ, ಅಲ್ಲೆಲ್ಲ ಮಾಡ್ತಿದ್ದಾರಲ್ವ. ನಾನು ಹೇಳೋದು ಇದು ಹೆಂಗೂ ಇದಕ್ಕೊಂದು ಇತಿಹಾಸ ಆಲ್ರೆಡಿ ಬಂದುಬಿಟ್ಟಿದೆ, ಇತಿಹಾಸ ಆಲ್ರೆಡಿ ಸೃಷ್ಟಿ ಆಗಿಬಿಟ್ಟಿದೆ. ಇದಕ್ಕೋಸ್ಕರನೇ ಒಂದು ಇದು ಇರೋದನ್ನೆಲ್ಲ ನೀಟಾಗಿ ರೆಡಿ ಮಾಡಿ, ಯಾಕೆ ಇದನ್ನು ಕೊಡಬಾರ್ದಲ್ವ ರೆಂಟಿಗೆ?
ಅಂದರೆ ಬರೋ ರೆಂಟು ಇದಕ್ಕೂ ಆಗುತ್ತೆ, ಏನಕ್ಕೆ ಮೇಂಟೆನೆನ್ಸ್ಗೂ ಆಗುತ್ತೆ ಅಲ್ವಾ. ಜೊತೆಗೆ ನಮ್ಮ ಇತಿಹಾಸ ಉಳ್ಕೊಳ್ಳೋಕೆ ಅದೊಂದು ಏನೋ ಇತಿಹಾಸದ ಗುರುತು ಹಾಗೆ ಉಳಿತದಲ್ಲ ಅಂತ. ಬಟ್ ಗೊತ್ತಿಲ್ಲ ಅದು ಸಾಧ್ಯವೋ ಅಸಾಧ್ಯವೋ, ಜಸ್ಟ್ ನನ್ನ ತಲೆಗೆ ಬಂದಿದ್ದು ಅಷ್ಟೇ. ತಲೆಗೆ ಬಂದಿದ್ದೆಲ್ಲ ಸಾಧ್ಯ ಆಗಬೇಕಂತ ಇಲ್ಲ. ಈ ಏಕಶಿಲಾ ಗಣೇಶ ಸಾಸಿವೆ ಕಾಳು ಗಣೇಶ ಅಂತ ಪ್ರಸಿದ್ಧಿ. ಅರ್ಧ ಕಮಲದ ಭಂಗಿಯಲ್ಲಿ ಕುಳಿತಿರುವ ಈ ಗಣೇಶನ ಕೈಗಳಲ್ಲಿ ಅಂಕುಶ, ಪಾಶ, ಮುರಿದ ದಂತ ಅಥವಾ ಲೇಖನಿ ಹಾಗೂ ಮೋದಕಗಳಿವೆ. ತಲೆಯ ಮೇಲೆ ಕರಂಡ ಮುಕುಟವನ್ನು, ಎದೆಯ ಮೇಲೆ ದಂಡು ಮಾಣಿಗಳ ಮಾಲೆ, ಮಣಿಕಟ್ಟು, ಕಾಲುಗಳು ಹಾಗೂ ಭುಜಗಳ ಮೇಲೆ ಅಲಂಕೃತ ಪಟ್ಟೆಗಳನ್ನು ಧರಿಸಿದ್ದಾನೆ. ಕಂಬಗಳ ಮಂಟಪದೊಳಗೆ ಸ್ಥಾಪನೆಯಾಗಿರುವ ಸಾಸಿವೆ ಕಾಳು ಗಣೇಶ 3 ಮೀಟರ್ ಎತ್ತರ, 2 ಹಂತದ ಅಲಂಕೃತ ಪೀಠದ ಮೇಲೆ ಆಸೀನ. ಸಮೀಪದಲ್ಲಿ ಪತ್ತೆಯಾದ ಶಾಸನ ಈ ಶಿಲ್ಪದ ಸುತ್ತಲ ಮಂಟಪವನ್ನು ನಂತರದ ವರ್ಷಗಳಲ್ಲಿ ಕಟ್ಟಿದ್ದಾರೆ. ಓಕೆ, ಸಾಸಿವೆ ಕಾಳು ಗಣೇಶ ಕಂಪ್ಲೀಟ್ ಓಪನ್ ಪ್ಲೇಸಲ್ಲಿದ್ದಾರೆ. ಬಟ್ ಅಲ್ಲಿ ಇರೋ ಇನ್ಫಾರ್ಮೇಷನ್ ಪ್ರಕಾರ ಏನು ಅಂತ ಹೇಳಿದ್ರೆ, ಸಾಸಿವೆ ಕಾಳು ಗಣೇಶ, ಈ ಗಣೇಶ ಇದ್ದದ್ದು ಮೊದಲು. ಇವಾಗೇನು ನೀವು ನೋಡ್ತಿದ್ರೆ ಮಂಟಪ ಸುತ್ತ ಇರ್ತಕ್ಕಂಥ ಮಂಟಪವನ್ನು ಆನಂತರ ಕಟ್ಟಿದ್ದು. ಮೊದಲು ಗಣೇಶ ಮಾತ್ರ ಇತ್ತು ಓಪನ್ ಪ್ಲೇಸಲ್ಲಿ. ಜೈ ಗಣೇಶ ನೋಡಿ, ಎಷ್ಟು ಕ್ಯೂಟ್ ಆಗಿದ್ದಾರೆ ನಮ್ಮ ಗಣೇಶ. ಹೊಟ್ಟೆಗೆ ಹಾವು ಕಟ್ಟಿಕೊಂಡಿದ್ದಾರೆ. ಈ ಮೂರ್ತಿನಾದರೂ ಕ್ಲೀನಾಗಿದೆ ಅಂದ್ಕೊಂಡೆ, ಬಟ್ ಅಲ್ಲೂ ಕೂಡ ಏನು ಅಂತ ಹೇಳಿದ್ರೆ ಸೊಂಡೆಲ್ ತೆಗೆದುಬಿಟ್ಟಿದ್ದಾರೆ. ಹತ್ರ ಬಿಡಲ್ಲ, ಇನ್ನೂ ನೀಟಾಗಿ ತೋರಿಸ್ಬೋದಾಗಿತ್ತು. ಎನಿವೆ ಎಲ್ಲ ಸುತ್ತ ಇದನ್ನು ಹಾಕಿದ್ದಾರೆ ಒಳಗಡೆ ಹೋಗ್ಬಾರ್ದು ಅಂತ. ಅಲ್ಲಿ ಮೇಲೆ ಹೇಮಕೂಟ ಪರ್ವತ ಆಲ್ರೆಡಿ ನೋಡಿದ್ದೀರಿ, ಕಂಪ್ಲೀಟ್ ತೋರಿಸಿದ್ದೀನಿ. ಹೇಮಕೂಟ ಪರ್ವತದಲ್ಲಿ ಸುಮಾರು 30 ದೇವಸ್ಥಾನಗಳಿವೆ ನೋಡಿ. ಸೈನಿಕರು ಬರ್ತಾ ಇದ್ದಾರೆ ಸ್ಕೂಲಿಂದ. ಇವತ್ತು ಚಳಿಗಾಲ ಬೇಸಿಗೆಗಾಲ ಫುಲ್ಲು ಮಕ್ಕಳಿಗೆ ಏನು ಅಂತ ಈ ಬೇಸಿಗೆ ರಜೆ ಬರೋದ್ರಿಂದ ಈ ಸಮಯದಲ್ಲೇ ಇರೋ ಮಕ್ಕಳನ್ನೆಲ್ಲ ಸ್ಕೂಲಿಂದ ಕರ್ಕೊಂಬಂದ್ಬಿಟ್ಟು ಫುಲ್ ಟ್ರಿಪ್ ಹೊಡಿಸಿ ಹಂಪಿ, ಹೊಸಪೇಟೆ, ಕಮಲಾಪುರ ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ವಿಠಲ ದೇವಸ್ಥಾನ, ಅಚ್ಯುತರಾಯ ದೇವಸ್ಥಾನ ಮತ್ತು ಎದುರು ಬಸವಣ್ಣ ಆದರೆ ಇಲ್ಲಿ ಹೋಗಬೇಕು. ಅಲ್ಲಿ ಬಸವಣ್ಣ ಆಲ್ರೆಡಿ ನಿಮಗೆ ದರ್ಶನ ಕೊಡ್ತಾರೆ ಇಲ್ಲಿಂದನೇ, ರಸ್ತೆಯಿಂದನೇ. ಬಸವಣ್ಣ ಅಲ್ಲಿದ್ದಾರೆ. ಈಚೆ ಹೋಗಬೇಕಾಗಿರೋದು ನೀವು ವಿಠಲ ದೇವಾಲಯ, ಅಚ್ಯುತರಾಯ ದೇವಾಲಯ, ಈ ದಾರಿಲಿ ಹೋಗಬೇಕು. ಇಲ್ಲಿಂದ ಬಂದರೆ 2 ವೀಲರ್ 4 ವೀಲರ್ ಪಾರ್ಕ್ ಮಾಡೋಕ್ಕೆ ಬೇಜಾನ್ ಜಾಗ ಇದೆ. ಪಾರ್ಕ್ ಮಾಡ್ಕೊಂಡು ಹಿಂಗೆ ಹೋಗಬೇಕು ನೋಡಿ. ಇಲ್ಲಿಂದ ಬೈ ವಾಕ್ ಹೋಗ್ತೀನಿ ಅಂದರೆ ವಿರೂಪಾಕ್ಷ ಒಂದಿದೆ, ವಿಠಲ ಟೆಂಪಲ್ಲು 1.25 ಇದೆ, ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಾಲಯ ನಡ್ಕೊಂಡು ಹೋಗ್ಬೋದು. ಇರೋ ಕಲ್ಲಲ್ಲಿ ಜನ ನೂರಾರು ಮನೆಗಳ ಥರ ಕಟ್ಟೋಗಿದ್ದಾರೆ. ಕಂಪಭೂಪ ಮಾರ್ಗ. ಈ ಕಂಪಭೂಪ ಮಾರ್ಗದ ವಿಶೇಷತೆ ಏನು ಅಂದರೆ, ಇವಾಗ ನಾವೇನು ಕಲ್ಲು ಈ ಸ್ಟೆಪ್ಸ್ನ ನೋಡ್ತಿದ್ದೀವೋ, ಇಲ್ಲಿ ಕಂಪಭೂಪ ಅನ್ನೋರು ಇಲ್ಲಿ ನೋಡಿ ಈ ಕಲ್ಲುಗಳೆಲ್ಲ ಕಡ್ದು ಈ ಥರ ಇಲ್ಲಿಂದ ಓಡಾಡೋರಿಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ದಾರಿಗೆ ಕಂಪಭೂಪ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ ಅಂತ. ಅಮ್ಮ ಎಷ್ಟೊಂದು ಪೇರಳೆ? 30 ರೂಪಾಯಿ. ಸೌತೆಕಾಯಿ 30, ಪೈನಾಪಲ್ 30, ಕಲ್ಲಂಗಡಿ 20, ಈ ಗ್ಲಾಸ್ನಾಗ ಇರೋದು ಪೇರಳೆಕಾಯಿ 20, 30 ಮಾನ್ಕಾಯಿ 30, ಇದು 30, ಅದು 30, ಇದು ಸೌತೆಕಾಯಿ ಇದು 30. ಈ ಸೌತೆಕಾಯಿನೂ 30, ಇದು ಅದು 30. ಸರಿ, ವಾಪಸ್ ಬರೋ ಚಚ್ಚೋಣ. ಈಗ ಬೇಡಮ್ಮ, ಬೇಡ. ಇದು ಕಂಪಭೂಪ ಮಾರ್ಗ ಆಯಿತಾ. ಇವಾಗೇನು ಇಲ್ಲಿ ಕಲ್ಲು ನೋಡ್ತಿದೆಯಲ್ಲ ನೀನು, ಓಡಾಡ್ತಾ ಇರೋ ಕಲ್ಲುಗಳು, ಇಲ್ಲಿ ಬೆಟ್ಟನ ಕಡ್ದು ಈ ಬಂಡೆಗಳನ್ನ ಈ ಕಲ್ಲು ಹಾಸಿಗೆ ಮಾಡಿರೋರೆ ಕಂಪಭೂಪ ಅನ್ನೋರು. ಅದಕ್ಕೆ ಕಂಪಭೂಪ ಅನ್ನೋರು ಅವ್ರ ಹೆಸರನ್ನ ಇಟ್ಟಿದ್ದಾರೆ ಇದಕ್ಕೆ. ಎಲ್ಲೋ ಕೇಳಿದ್ದು, ಬಟ್ ನಿಜವಾದ ಇನ್ಫಾರ್ಮೇಷನ್ ಇಲ್ಲಿದೆ.
ಕಂಪ ಭೂಪ ಮಾರ್ಗ ನೋಡೋಣ. ವಿಜಯನಗರ ಸಾಮ್ರಾಜ್ಯದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಲ್ಲಿ ಅರಸರ ಅವಶ್ಯಕತೆಗೆ ಅನುಗುಣವಾಗಿ ಹಲವು ಪ್ರಾಚೀನ ಮಾರ್ಗಗಳನ್ನು ನಿರ್ಮಿಸಿದ್ದಾರೆ. ಅಂತಹ ಪ್ರಾಚೀನ ಮಾರ್ಗಗಳಲ್ಲಿ ಕಂಪ ಭೂಪ ಮಾರ್ಗವು ಒಂದು. ಈ ಮಾರ್ಗವನ್ನು ವೀರ ಹರಿಹರ ರಾಯನ 1377 1404 ವೀರ ಹರಿಹರ ರಾಯನ ಪುತ್ರ ಕಂಪಭೂಪನ ಆದೇಶದ ಮೇರೆಗೆ ತುಂಗಭದ್ರಾ ನದಿ ದಡದಲ್ಲಿ ವಿಶಾಲವಾದ ಕಲ್ಲಿನ ಮಾರ್ಗವನ್ನು ನಿರ್ಮಿಸಲಾಯಿತು ಅಂತ ತಿಳಿದು ಬರುತ್ತದೆ. ಈ ಮಾರ್ಗ ವಿರೂಪಾಕ್ಷ ಬಜಾರ್ ಬೀದಿಯನ್ನು ಚಕ್ರ ತೀರ್ಥದೊಂದಿಗೆ ಮತ್ತು ಅಲ್ಲಿಂದ ಮುಂದೆ ವಿಠಲಾಪುರದ 2 ಅಂತಸ್ತಿನ ದ್ವಾರಕ್ಕೆ ಸಂಪರ್ಕ. ವಿರೂಪಾಕ್ಷ ಬಜಾರ್ ಬೀದಿಯಲ್ಲಿ ಪೂರ್ವದಲ್ಲಿ ಪ್ರಾರಂಭವಾಗುವ ಈ ಮಾರ್ಗವು ಬಂಡೆಗಳ ಗುಂಪಿನ ನಡುವೆ ಕಿರಿದಾದ ಹಾದಿಯ ಮೂಲಕ ಹಾದು ಹೋಗುತ್ತದೆ. ಇದನ್ನು ಒನಕೆ ಕಿಂಡಿ ಅಥವಾ ಕಿಟಕಿ ನೋಟ ಎಂದು ಸಹ ಸ್ಥಳೀಯರು ಕರೆಯುತ್ತಾರೆ. ಈ ಬಂಡೆಗಳು ಗುಹೆಯಂತಹ ದಾರಿಯನ್ನು ನಿರ್ಮಿಸಿದ್ದು, ಇಲ್ಲಿ ಒಂದು ಬಂಡೆಯ ಮೇಲೆ ಅಂಜಲಿ ಮುದ್ರೆಯಲ್ಲಿ ಕೈಗಳನ್ನು ಮಡಚಿ ನಿಂತಿರುವ ವ್ಯಕ್ತಿಯ ಉಬ್ಬು ಶಿಲ್ಪವನ್ನು ಕೆತ್ತಲಾಗಿದೆ. ಇದು ಈ ಮಾರ್ಗವನ್ನು ನಿರ್ಮಿಸಿದ ಕಂಪಭೂಪನದ್ದು ಎಂದು ಊಹಿಸಲಾಗಿದೆ. ಈ ಮಾರ್ಗವು ನದಿ ತೀರದಲ್ಲಿರುವುದರಿಂದ ನದಿಯಲ್ಲಿ ನೀರು ಹೆಚ್ಚಾದಾಗ ಇದು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ತನ್ನ ಸಂಪರ್ಕವನ್ನು ಕಳೆದುಕೊಳ್ಳುತ್ತದೆ. ಅಂದರೆ ಇದು 14ನೇ ಶತಮಾನದಲ್ಲಿ ರೆಡಿಯಾಗಿರೋದು ಅಂತ. ಅದು ಯಾರು? ಹರಿಹರ ರಾಯರ ಮಗ ಕಂಪಭೂಪನನ ಆದೇಶದ ಮೇರೆಗೆ ಈ ರಸ್ತೆ ನಿರ್ಮಾಣಗೊಂಡಿದೆ. ಈ ರಸ್ತೆ ನದಿ ತುಂಬಿದಾಗ ಇದು ಫುಲ್ಲೆಲ್ಲ ನೀರು ಬಂದು ಮುಚ್ಕೊಂಡು ಹೋಗುತ್ತೆ. ಇನ್ನೂ ಸ್ವಲ್ಪ ಇದು ಎತ್ತರದಲ್ಲಿ ಇದ್ದೀವಿ ಈಗ ನಾವು. ಅಲ್ಲಿ ಮುಂದೆ ಹೋಗ್ತಾ ಡೌನ್ ಆಗುತ್ತೆ. ನದಿ ನೀರು ಜಾಸ್ತಿ ಆದಾಗ ಫುಲ್ ಅದು ಕವರ್ ಆಗುತ್ತೆ. ಶಿಲ್ಪ ಕೂಡ ಇದೆ. ನೋಡಿ ಹೋಗ್ತಾ ಸ್ವಲ್ಪ ಡೌನ್ ಇದೆ ಇದು. ಆಮೇಲೆ ಕಂಪಭೂಪನ ಒಂದು ಉಪಶಿಲ್ಪ ಇದೆ ಅಂತೆ. ನೋಡೋಣ ಎಲ್ಲರೂ ಕಾಣಿಸುತ್ತೆ ನಮ್ಮ ಕಣ್ಣಿಗೆ ಅಂತ. ನೋಡಿ ಪಕ್ಕದಲ್ಲೇ ನದಿ, ಹಾಗಾಗಿ ಇದು ಫುಲ್ಲು ಮೋಸ್ಟ್ಲಿ ಇದನ್ನು ಹೋಗ್ತಾ ಇನ್ನೂ ಡೌನ್ ಹೋಗುತ್ತೆ. ಇದು ಇನ್ನೂ ಅಂಥ ಡೌನಲ್ಲಿ ಇಲ್ಲ ನಾವು, ಬಟ್ ಅಲ್ಲಿ ಮೇಲೆ ಕಂಪೇರ್ ಮಾಡಿ ಸ್ವಲ್ಪ ಕೆಳಭಾಗ ಬಂದಿದ್ದೀವಿ. ನೋಡಿ ನೀವು ಕೈಯಲ್ಲಿ ಏನಾದರೂ ಹಣ್ಣು ಅದು ಕವರ್ ಹಿಡ್ಕೊಂಬರ್ತೀನಿ ಅಂದರೆ ಹುಷಾರಾಗಿರಿ. ಈ ಥರ ನೋಡಿ ಅಣ್ಣವರೆಲ್ಲ ಕಾಯ್ತಾ ಇರ್ತಿರಲಿ, ಅಣ್ಣವರು ಅಕ್ಕವರು ಕ್ಯಾಚ್ ಹಾಕ್ಬಿಡ್ತಾರೆ. ರಾಮ ರಾಮ ಜಯ ರಾಜ ಹಾಂ ನೋಡಿ ಗುಹೆ ಅಂತ ಜಾಗ. ದಾರಿಲಿ ಹೋಗಬೇಕಾದ್ರೆ ನೋಡಿ ಈ ಥರ ಸಿಗುತ್ತೆ ನಿಮಗೆ. ಒನಕೆ ಕಿಂಡಿ ಅಂತಲೂ ಕೂಡ ಇದನ್ನು ಕರೀತಾರೆ. ಇಲ್ಲಿದೆ ನೋಡಿ ಕಂಪಭೂಪರ ಶಿಲೆ. ಈ ದಾರಿಯನ್ನು ನಿರ್ಮಾಣ ಮಾಡೋಕ್ಕೆ ಆದೇಶ ಕೊಟ್ಟಂಥ ಕಂಪಭೂಪ ಅವರ ಉಬ್ಬು ಶಿಲೆ. ಹರಿಹರ ರಾಯರ ಮಗ, 14ನೇ ಶತಮಾನದಲ್ಲಿ ಇದ್ದಂಥವರು. ನೋಡಿ ಇಲ್ಲಿಂದನೇ ತುಂಗಭದ್ರಾ ನದಿ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬಾ ವಿಶಾಲವಾಗಿರುವಂತ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಇಂಥ ದೊಡ್ಡ ಬಂಡೆಯಲ್ಲೂ ಕೂಡ ಅಲ್ಲಲ್ಲಿ ಚೌಕಾಕಾರದ ಏನೋ ಮನೆಗಳು ಕಾಣ್ತಾ ಇದೆ. ಚೌಕಾಕಾರದ್ದು ಚಿಕ್ಕದು. ನನಗೆ ಅನ್ಸುತ್ತೆ ಹಾಗೇನು ಇಲ್ಲಿ ಪಿಲ್ಲರ್ನ ಇಟ್ಟು ಒಂದು ಮಂಟಪವನ್ನ ಕಟ್ಟುವಂತಹ ಪ್ಲಾನ್ ಇದ್ದದ್ದು ಇದು. ಅದಕ್ಕೋಸ್ಕರನೇ ಮಾಡಿದ್ದಾರೆ ನದಿ ತಟದಲ್ಲಿ. ಮಂಟಪ ನಿಲ್ಲಿಸ್ತಾ ಇರೋ ಕಾರಣ ಇವಾಗೆಲ್ಲ ಕಸ ಕಡ್ಡಿ ತುಂಬಿಕೊಂಡಿದೆ. ಕಾರಣ ಇಲ್ಲಿ ಬಿಸಾಕಿರೋ. ಇಲ್ಲಿ ನೋಡಿ ಮತ್ತೆ ಇಲ್ಲಿ ಮಧ್ಯದಲ್ಲಿ ಶಿವಲಿಂಗು, ಶಿವ ಇದ್ದಾರೆ. ಸುತ್ತ ನೋಡಿ ಹಾಗೇನ್ ಪಾದಗಳ ಚಿತ್ರಣ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ಮೇಲೆ ಇದೆ. ಅಲ್ಲೂ ಹೋಗ್ತೀನಿ, ನಿಮ್ಗೆ ಕಾಣಿಸುತ್ತೆ ಈಗ ನೋಡಿ.
ಬೋಟಿಂಗ್ ಮೀನ್ಸ್ ಅದೇ ತೆಪ್ಪದಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೋಡಿ. ಚೆನ್ನಾಗಿದೆ, ವಿಶಾಲವಾದ ಜಾಗ. ನದಿ ತೀರಕ್ಕೆ ಬಂದಿದ್ದೀವಿ ನೋಡಿ. ಆಂಟಿ ಒಬ್ಬರು ಸ್ಯಾರಿ ಹಾಕ್ಕೊಂಡೇ ಸ್ವಿಮ್ ಮಾಡ್ತಿದ್ದಾರೆ ಅಲ್ಲಿ. ಅಂತೂ ಇಂತೂ ಗಂಗಾ ಮಾತೆ ನೋಡಿ ಅಲ್ಲೆಲ್ಲ ನದಿ ಬರ್ರಿ ಅಲ್ಲಿ ಆಳ ಇದೆ ಮುಂದ್ಗಡೆ. ಗೊತ್ತಿಲ್ಲ, ಅದೇ ನೋಡಿದೆ ಅವಾಗಲೇ. ಅಲ್ಲೂ ಇದೆ ಇಲ್ಲೂ ಇದೆ ಪಾದಗಳ ಗುರುತು. ನೀರು ಹೋಗಲ್ಲ ಅಂತೀರಾ? ಚಕ್ರತೀರ್ಥ. ಚಕ್ರತೀರ್ಥ ಎಂದರೆ ಚಕ್ರಾಕಾರದಲ್ಲಿ ಸುತ್ತುವ ಪವಿತ್ರ ಜಲಮೂಲ. ಉತ್ತರಕ್ಕೆ ಋಷ್ಯಮುಖ ಮತ್ತು ದಕ್ಷಿಣಕ್ಕೆ ಮಾತಂಗ, ಇವೆರಡು ಬೆಟ್ಟಗಳ ಕೂಡುವ ಸ್ಥಳದಲ್ಲಿ ಚಕ್ರತೀರ್ಥವಿದೆ. ಈ ಸ್ಥಳದಲ್ಲಿ ತುಂಗಭದ್ರಾ ನದಿಯು ಕಿರಿದಾಗುತ್ತಾ ಸಾಗಿ ತನ್ನ ಹರಿಯುವ ದಿಕ್ಕನ್ನು ಪೂರ್ವದಿಂದ ಉತ್ತರಕ್ಕೆ ಬದಲಾಯಿಸಿಕೊಳ್ಳುತ್ತದೆ. ಇದರಿಂದಾಗಿ ನೀರಿನ ಸೆಳೆತ ಹೆಚ್ಚಾಗಿ ಇಲ್ಲಿ ನೀರು ಚಕ್ರದಂತೆ ತಿರುಗುವುದು ಕಂಡುಬರುತ್ತದೆ. ಹೆಂಗೆ ಅಂದರೆ ಇಲ್ಲಿ ನೋಡಿ, ಚಕ್ರತೀರ್ಥ ಅಂದರೆ ನದಿ ನೀರು ಹಿಂಗೆ ಬರುತ್ತೆ, ಬಂದು ಫೋರ್ಸಲ್ಲಿ ಡೈರೆಕ್ಟಾಗಿ ಇಲ್ಲಿ ನುಗ್ಗುತ್ತೆ. ಬಟ್ ಮುಂದೆ ಹೋಗೋಕ್ಕೆ ದಾರಿ ಇಲ್ಲ. ಹಿಂಗೆ ಬಂದಂಥ ನೀರು ಇಲ್ಲಿ ಹಿಂಗೆ ತಿರುಗಿ ವಾಪಸ್ ಬಂದು ಮತ್ತೆ ಈ ಜಾಗದಿಂದ ಹಿಂಗೆ ಮುಂದಕ್ಕೆ ಹೋಗುತ್ತೆ. ಇಲ್ಲಿಂದ ಬಂದು ಸ್ಟ್ರೈಟಾಗಿ ಇಲ್ಲಿಗೆ ಹೊಡ್ಕೊಂಡು ನೀರು ಕಂಪ್ಲೀಟ್ ಹಿಂಗೆ ಸುತ್ತಾಕಾರ ಮಾಡಿಕೊಂಡು ಚಕ್ರಾಕಾರದ ತಿರುಗಿ ಮತ್ತೆ ಹಿಂಗೆ ಹೋಗುತ್ತೆ. ಅದಕ್ಕೆ ಇದಕ್ಕೆ ಚಕ್ರತೀರ್ಥ ಅಂತ ಹೆಸರು. ಇದು ಯಾತ್ರಾರ್ಥಿಗಳನ್ನು ಸೆಳೆಯುವ ಅದ್ಭುತ ತಾಣ. ವಿಶೇಷವಾಗಿ ಶುಭ ದಿನಗಳಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ಆಗಮಿಸುತ್ತಾರೆ. ಚಕ್ರತೀರ್ಥವನ್ನು ತುಂಗಭದ್ರಾ ನದಿ ತೀರದಲ್ಲಿರುವ ಅತ್ಯಂತ ಪವಿತ್ರವಾದ ಸ್ಥಳ ಎಂದು ಪರಿಗಣಿಸಲಾಗಿದೆ ಮತ್ತು ಶಿವನಿಂದ ವಿಷ್ಣುವಿಗೆ ಅಸ್ತ್ರವಾದ ಚಕ್ರವನ್ನು ನೀಡಿದ ಸ್ಥಳವೂ ಇದೆ ಎಂದು ಹೇಳಲಾಗುತ್ತದೆ. ಶಿವನಿಂದ ವಿಷ್ಣುವಿಗೆ ಅಸ್ತ್ರವಾದ ಚಕ್ರ ಅಂದರೆ ವಿಷ್ಣುವಿನ ಕೈಯಲ್ಲಿ ಇರ್ತಕ್ಕಂತಹ ಚಕ್ರವನ್ನು ಸ್ವತಃ ಶಿವ ನೀಡಿದಂಥ ಸ್ಥಳ ಇದು. ದಂತಕಥೆಗಳ ಕೆಲವು ದಂತಕಥೆಗಳಂತೆ ರಾಮ, ಲಕ್ಷ್ಮಣ ಮತ್ತು ಸೀತೆಯರು ಗ್ರಹಿಸಿದ ನೀರು ಸುರುಳಿ ಆಕಾರದಲ್ಲಿ ಬದಲಾಗಿ ಚಕ್ರತೀರ್ಥವಾಗಿದೆ ಎನ್ನಲಾಗಿದೆ. ಗ್ರಹಿಸಿದ ನೀರು ಅಂದರೆ ಮೋಸ್ಟ್ಲಿ ಕುಡಿದ ನೀರು ಇರಬಹುದು. ಅವರು ಕುಡಿದ ಕಾರಣ ಇಲ್ಲಿ ನೀರು ಚಕ್ರಾಕಾರದಲ್ಲಿ ತಿರುಗ್ತದೆ ಅಂತ, ಬಟ್ ಎಕ್ಸಾಕ್ಟ್ಲಿ ನನಗೂ ಗೊತ್ತಿಲ್ಲ, ಅದೇ ಇರಬಹುದು. ನದಿ ತಟದಲ್ಲಿರುವ ಬೃಹದಾಕಾರದ ಚಪ್ಪಟೆ ಬಂಡೆಯ ಮೇಲೆ ಕೆತ್ತಲಾದ ಹಲವು ಶಿವಲಿಂಗಗಳು ಮತ್ತು ಹೆಜ್ಜೆ ಗುರುತುಗಳು ಸೇರಿದಂತೆ ಅಸಂಖ್ಯಾತ ಕೆತ್ತನೆಗಳನ್ನು ಕಾಣಬಹುದು. ಇಲ್ಲಿ ನದಿ ನೀರು ವೇಗಗತಿಯಲ್ಲಿ ಹರಿದು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಕಂಡು ಬರುವುದೇ ಇಲ್ಲ. ವೇಗಗತಿಯಲ್ಲಿ ಹರಿಯುವುದು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಕಂಡು ಬರೋದಿಲ್ಲ. ಹಾಗಾಗಿ ಇಲ್ಲಿ ಈಜುವುದು ಮತ್ತು ನೀರಿನಲ್ಲಿ ಆಡುವುದನ್ನು ನಿಷೇಧಿಸಲಾಗಿದೆ. ಅಲ್ಲಿ ಹೇಳಿದ್ನಲ್ಲ, ಚಕ್ರಾಕಾರ ಇರೋದ್ರಿಂದ ನೀರು ತುಂಬ ಫಾಸ್ಟಾಗಿ ಬರೋದು ಗೊತ್ತಾಗಲ್ಲ. ಹಾಗಾಗಿ ಇಲ್ಲಿ ನೀರಿಗೆ ಇಳಿಬಾರ್ದು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಯಾರು ನೀರಿಗೆ ಇಳಿಯೋಕ್ಕೆ ಹೋಗಬೇಡಿ. ಮತ್ತು ನಾನು ನಿಮ್ಗೆ ಆವಾಗಲೇ ತೋರಿಸಿದಂಥ ಅಲ್ಲಿ ಚಕ್ರದ ಆಕಾರದ್ದು, ಹೆಜ್ಜೆ ಆಕಾರದ್ದು, ಶಿವಲಿಂಗ ಆಕಾರದ್ದು ಒಂದಷ್ಟು ಚಿತ್ರಗಳ ಬಂಡೆ ಮೇಲಿದೆ. ಆ ಥರದ್ದು ಇಲ್ಲಿ ತುಂಬ ಇದೆ ಅಂತೆ. ಬಟ್ ನನಗೊಂದು 2-3 ಕಾಣ್ತಲ್ಲಿ. ಒಂದು ಪಾದ ಕಾಣ್ತು, ಇನ್ನೊಂದು ಪಾದ ಮತ್ತು ಕಂಪ್ಲೀಟ್ ಚಕ್ರ ಸುತ್ತ ಪಾದ ಇರೋಂಥದ್ದು, ಮತ್ತು ಶಿವಲಿಂಗು, 2 ದೇವರು, 2 ಕೈ ಮುಗಿತಾ ಭಕ್ತರ ಚಿತ್ರಗಳದೆಲ್ಲ ಕಂಡಿದೆ. ಸೊ ಅಂದರೆ ಐತಿಹ್ಯ ಹೇಳೋ ಪ್ರಕಾರ ಇಲ್ಲಿ ಏನು ಅಂತ ಹೇಳಿದ್ರೆ, ಸ್ವತಃ ರಾಮ, ಲಕ್ಷ್ಮಣ, ಸೀತೆಯವರು ನೀರು ಕುಡಿದಿದ್ದಾರೆ ಈ ಸ್ಥಳದಲ್ಲಿ. ಹಾಗಾಗಿ ಅತ್ಯಂತ ಪವಿತ್ರ ಸ್ಥಾನ ಕೂಡ ಹೌದಿದು, ಪವಿತ್ರ ಜಾಗ ಕೂಡ ಹೌದು.
ಮತ್ತು ಶಿವನಿಂದ ವಿಷ್ಣುವಿಗೆ ಸ್ವತಃ ಶಿವ ವಿಷ್ಣುವಿಗೆ ಚಕ್ರವನ್ನು ಕೊಟ್ಟಂತಹ ಜಾಗ ಕೂಡ ಹೌದಿದು. ಹಲವಾರು ಮಂಟಪಗಳಿದೆ. ಇಲ್ಲೆಲ್ಲ ಬಂದಂಥ ಜನಗಳು ಉಳ್ಕೊಳ್ಳೋದು, ಅಡುಗೆ ಮಾಡೋದು, ಮಲ್ಕೊಳ್ಳೋದು ಅಂಥದ್ದು ಮಾಡ್ತಾರೆ. ಈ ಥರದಕ್ಕೆ ಇಲ್ಲಿ ಜಾಗ ತುಂಬ ಇದೆ. ಇಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಈ ರೀತಿಯಾಗಿ ಸದ್ಯಕ್ಕೆ ಬಳಸ್ಕೊತಿದ್ದಾರೆ. ಇಲ್ಲಿ ಮೇಲೆ ಹೋಗೋದಕ್ಕೆ ಒಂದು ಚಿಕ್ಕ ಜಾಗ ಇದೆ. ಮಂಟಪಗಳು ಇಲ್ಲಿ ಮೇಲಿಂದನೂ ಬರ್ಬೋದು. ಅಲ್ಲಿ ನೋಡಿ, ಅಲ್ಲೊಂದು ಕೆಲವೊಂದು ಮಂಟಪಗಳು ಕಾಣ್ತದೆ. ಆಮೇಲೆ ಅಲ್ಲಿ ದೂರದಲ್ಲಿ ಕಾಣುತ್ತಲ್ವ ಬಿಳಿಯಾಗಿ, ನೋಡಿ ಅಲ್ಲೊಂದು ದೇವಸ್ಥಾನ ಕಾಣ್ತಿದೆ. ಬಟ್ ಅಲ್ಲಿ ಹೋಗೋದಕ್ಕೆ ಜಾಗ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಇಲ್ಲಿರೋ ಗ್ಯಾಪಲ್ಲಿ ಹತ್ಕೊಂಡು ಬಂದೆ ನಾನು. ನೀವು ಹೆಂಗೆ ಬೇಕಾದರೂ ಬರ್ಬೋದು. ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅದು ನೋಡ್ಕೊಂಡು ಮೇಲೆ ಬಂದರೂ ಆಗುತ್ತೆ. ಹೆಂಗೆ ಮೇಲೆ ಹೋಗ್ತೀನಿ ಅಂತ ಹೇಳಿದ್ರೆ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಲ್ಲಿ ಇನ್ಫಾರ್ಮೇಷನ್ ಇದೆ. ಅದನ್ನ ನೋಡಿಕೊಂಡು ಬಂದು ಸ್ವಾಮಿ ದೇವಸ್ಥಾನ ಹತ್ತೋಣ. ಜೈ ಶ್ರೀರಾಮ್. ಸೂರ್ಯನಾರಾಯಣ ಮಂದಿರ. ಸೂರ್ಯನಾರಾಯಣ ದೇವಾಲಯ ಕೋದಂಡರಾಮ ದೇವಾಲಯದ ಹಿಂಬದಿಯಲ್ಲಿರುವ ಚಿಕ್ಕ ದೇವಾಲಯ. ಇದು ಕ್ರಿಸ್ತಶಕ 15-16ನೇ ಶತಮಾನದಲ್ಲಿ ನಿರ್ಮಾಣ. ಉತ್ತರಾಭಿಮುಖ ಗರ್ಭಗೃಹ ಪ್ರದಕ್ಷಿಣ ಒಳಗೊಂಡಂಥ ಸಭಾಮಂಟಪ. ಅತ್ಯಂತ ಅಪರೂಪ ಹಾಗೂ ಸುಂದರವಾದ ಕಪ್ಪು ಶಿಲೆಯಲ್ಲಿ ಕಡಿದ ಸೂರ್ಯನಾರಾಯಣ ಶಿಲ್ಪ. ಚಕ್ರದಂತೆ ವೃತ್ತಾಕಾರವಾಗಿರುವ ಶಿಲೆಯಲ್ಲಿ ಸೂರ್ಯನ ಬಿಂಬವನ್ನು ಮೂಡಿಸಿದ್ದಾರೆ. ಸೂರ್ಯನೆಂದು ಸೂಚಿಸಲು ಶಿಲ್ಪದ ಸುತ್ತಲೂ 6 ಕಡೆಗಳಲ್ಲಿ ಬೆಂಕಿಯ ಜ್ವಾಲೆಯನ್ನು ಮೇಲೆ ಕೀರ್ತಿಮುಖದ ಪ್ರಭಾವಳಿಯನ್ನು ಶಿಲ್ಪಿಯು ತೋರಿಸಿದ್ದಾನೆ. ಈ ಸೂರ್ಯಮಂಡಲದ ಮಧ್ಯದಲ್ಲಿ ನಾರಾಯಣ ಸುಂದರವಾದ ಉಬ್ಬು ಶಿಲ್ಪವಿದೆ. ಸಮಭಂಗಿಯಲ್ಲಿ ನಿಂತಿರುವ ಸೂರ್ಯನಾರಾಯಣನು 16 ಕೈಗಳು, ಬಲಗೈಯಲ್ಲಿ ಚಕ್ರ, ಬಾಣ, ಕುಡಲಿ, ತ್ರಿಶೂಲ, ಖಡ್ಗ, ನೇಗಿಲು, ಗದೆ ಹಿಡಿದಿದ್ದಾರೆ. ಎಡಗೈಯಲ್ಲಿ ಶಂಖ, ಬಿಲ್ಲು, ಈಟಿ, ಪಾಶ, ಗುರಾಣಿ ಮತ್ತು ದಂಡ. ಮಧ್ಯದ 2 ಕೈಗಳು ವರದ ಮತ್ತು ಅಭಯ ಮುದ್ರೆಯಲ್ಲಿವೆ. ತಲೆಯಲ್ಲಿ ಕಿರೀಟ ಮುಕುಟವಿದ್ದು ಮೇಲ್ಭಾಗದಲ್ಲೂ ಜ್ವಾಲೆಯನ್ನು ಚಿತ್ರಿಸಲಾಗಿದೆ. ಗರ್ಭಗೃಹದ ಮುಂದೆ ಗಣೇಶ ಶಿಲ್ಪವನ್ನು ಪ್ರತಿಷ್ಠಾಪಿಸಿರುವವರು. ಹೊರಾಂಗಣದ ಗೋಡೆಗಳ ಮೇಲೆ ಹನುಮಾನ್, ಗರುಡ ಚಿತ್ರಗಳನ್ನು ಕೆತ್ತಲಾಗಿದೆ. ಈ ದೇವಾಲಯದ ಪಕ್ಕದಲ್ಲಿ ಯಂತ್ರೋದ್ಧಾರಕ ಆಂಜನೇಯ ದೇವಾಲಯವಿದೆ. ನೋಡಿ, ಸೂರ್ಯನಾರಾಯಣ ಕಪ್ಪು ಶಿಲೆ, ಕಂಪ್ಲೀಟ್ ಕಪ್ಪಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. 16 ಕೈಗಳು ಉಳ್ಳಂಥವರು. ವಿಘ್ನ ನಿವಾರಕ ವಿಘ್ನೇಶ್ವರ ಸ್ವಾಮಿ. ಮತ್ತೆ ಕಂಪ್ಲೀಟ್ ಪ್ರದಕ್ಷಿಣ ಪಥ ಇದೆ ಇದಕ್ಕೆ. ನಾವು ಇವತ್ತು ಸೂರ್ಯನಾರಾಯಣ ದೇವಾಲಯ ನೋಡಿಲ್ಲ ಈಗ. ಹಾಂ, ಅಲ್ಲ ಅಂತೀವಿ. ಸೂರ್ಯನಾರಾಯಣ ದೇವಾಲಯ ಪಕ್ಕದಲ್ಲಿ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಾಲಯ. ಯಂತ್ರೋದ್ಧಾರಕ ಆಂಜನೇಯ ದೇವಾಲಯವು ಮಾತಂಗ ಪರ್ವತದ ತಪ್ಪಲಿನಲ್ಲಿದೆ. ಕೃಷ್ಣದೇವರಾಯನ ಆಸ್ಥಾನದ ಗುರುಗಳಾಗಿದ್ದ ವ್ಯಾಸತೀರ್ಥರು ಒಮ್ಮೆ ತುಂಗಭದ್ರಾ ತೀರದಲ್ಲಿ ಧ್ಯಾನಮಗ್ನರಾಗಿದ್ದಾಗ ಹನುಮಂತನು ಪದೇ ಪದೇ ಅವರ ಅಂತರ್ದೃಷ್ಟಿಗೆ ಗೋಚರಿಸುತ್ತಾನೆ. ಮಧ್ವಾಚಾರ್ಯರು ವ್ಯಾಸತೀರ್ಥರ ಕನಸಿನಲ್ಲಿ ಕಾಣಿಸಿಕೊಂಡು ಹನುಮಂತನ ಮೂರ್ತಿಯನ್ನು ಪ್ರತಿಷ್ಠಾಪಿಸುವಂತೆ ಸೂಚಿಸುತ್ತಾರೆ ಎಂಬ ಪ್ರತೀತಿ ಇದೆ.
ಕೃಷ್ಣದೇವರಾಯನ ಕಾಲದಲ್ಲಿ 1509 1529ರಲ್ಲಿ ನಿರ್ಮಿಸಲಾದ ಈ ದೇವಸ್ಥಾನದಲ್ಲಿ ಗರ್ಭಗೃಹ ಮತ್ತು ಚೌಕಾಕಾರದ ಕಂಬಗಳುಳ್ಳ ಮುಖಮಂಟಪವಿದೆ. ಮತ್ತೊಂದು ಗರ್ಭಗೃಹದಲ್ಲಿ ರಾಮನ ತೊಡೆಯ ಮೇಲೆ ಕುಳಿತಿರುವ ಸೀತೆಯ ವಿಗ್ರಹವಿದ್ದು ಅದನ್ನು ಪಟ್ಟಾಭಿರಾಮ ಎಂದು ಕರೆಯುತ್ತಾರೆ. ವೃತ್ತದ ನಡುವೆ ಇರುವ ಷಟ್ಕೋನಾಕಾರದ ಯಂತ್ರದಲ್ಲಿ ಪದ್ಮಾಸನದಲ್ಲಿ ಕುಳಿತ ಹನುಮಂತನ ಉಬ್ಬು ಶಿಲ್ಪವಿದೆ. ವೃತ್ತಾಕಾರದ ಒಳಭಾಗದಲ್ಲಿ ಬೆಂಕಿಯ ಜ್ವಾಲೆಗಳ ಕೆತ್ತನೆ ಹಾಗೂ ಹೊರಭಾಗದಲ್ಲಿ ವಾನರ ಚಿತ್ರಗಳಿವೆ. ನೋಡಿ, ಅಲ್ಲಿ ಕಾಣುತ್ತಲ್ಲ ಚಿತ್ರದಲ್ಲಿ, ಅದೇ ರೀತಿಯಾಗಿ ಒಳಗಡೆ ದೇವರ ಮೂರ್ತಿ ಇರ್ತಕ್ಕಂಥದ್ದು. ಇವಾಗ ನೋಡ್ತಾ ಇರೋದು ಇಲ್ಲಿ ಎಡಭಾಗ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ಒಳಗಡೆ ಹೋದರೆ, ಈ ಎಡಭಾಗದಲ್ಲಿ ಇಲ್ಲಿ ಒಳಗಡೆ ಹೋದರೆ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ಗರ್ಭಗುಡಿ, ಇದು ಹೊರಭಾಗ, ದೇವಸ್ಥಾನದ ಒಳಭಾಗ. ಬಟ್ ಕಿಟಕಿಯಿಂದ ನೀವು ಪಟ್ಟಾಭಿರಾಮ ದೇವರ ದರ್ಶನ ಮಾಡ್ಬೋದು ಕಿಟಕಿಯಿಂದ. ಅಲ್ಲಿ ನೋಡಿ, ಸ್ವತಃ ಶ್ರೀ ಆಂಜನೇಯ ಸ್ವಾಮಿಗಳು ಪ್ರಾಣದೇವರಿದ್ದಾರೆ, ಮೇಲ್ಗಡೆ ರಾಮದೇವರು, ಸೀತಾಮಾತೆ ಇದ್ದಾರೆ,
ಜೊತೆಗೆ ಲಕ್ಷ್ಮಣ ಇದ್ದಾರೆ. ಪಟ್ಟಾಭಿ ರಾಮದೇವರು ಅಂದರೆ ಪಟ್ಟದಲ್ಲಿ ಕೂತಂತಹ ರಾಮದೇವರ ವಿಗ್ರಹ ಇಲ್ಲಿ ಕಾಣ್ಬೋದು ನೀವು. ಇದು ಯಂತ್ರೋದ್ಧಾರಕ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಬರಬೇಕು. ಹಿಂಗೆ ಹೊರಗಡೆಯಿಂದ ಬಂದರೆ ಈ ಕಿಟಕಿಯಿಂದ ನೀವು ಪಟ್ಟಾಭಿರಾಮ ದೇವರ ದರ್ಶನ ಮಾಡ್ಬೋದು. ರಾಮದೇವರ ಮೇಲೆ ಸೀತಾಮಾತೆ ತೊಡೆ ಮೇಲೆ ಕೂತಂತಹ ಏಕೈಕ ಮೂರ್ತಿಯನ್ನು ನೀವು ಇಲ್ಲಿ ಕಾಣ್ಬೋದು. ಇದು ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ. ಸೊ ಇದು ವಿಶೇಷ ಪಟ್ಟಾಭಿರಾಮ ದೇವರ ವಿಗ್ರಹದಲ್ಲಿ. ಅದು ಬಿಟ್ಟರೆ ಇನ್ನೊಂದು ಇತಿಹಾಸ ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ, ಮೊಟ್ಟ ಮೊದಲು ಆಂಜನೇಯ ಸ್ವಾಮಿ ರಾಮದೇವರನ್ನ ಭೇಟಿ ಮಾಡಿದಂಥ ಸ್ಥಳ ಕೂಡ ಇದೇನೆ. ಆಮೇಲೆ ಸಿರ್ಸಿ ಬಳಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ 3 ಚಕ್ರ ಇದೆ. ಆ್ಯಕ್ಚುಲಾಗಿ ಒಂದು ರಥಕ್ಕೆ 4 ಚಕ್ರ ಇರುತ್ತೆ ಅಥವಾ 2 ಚಕ್ರ ಇರುತ್ತೆ. ಅಲ್ಲಿ ಇರೋಂಥ 4 ಚಕ್ರಗಳ ಕುರಿತು ಒಂದು ಮಾತಿದೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಋಷಿಮುನಿಗಳು ತಪಸ್ಸು ಮಾಡ್ತಾ ಇದ್ದಂತಹ ಜಾಗ ಇದು. ತುಂಬ ಅನೇಕ ವರ್ಷಗಳ ಹಿಂದೆ ಪೌರಾಣಿಕ ಹಿನ್ನೆಲೆ ಹೇಳೋದಾದರೆ ಅವಾಗೇನಾಗುತ್ತೆ ಅಂತ ಹೇಳಿದ್ರೆ, ವಿಶೇಷ ಏನು ಅಂತ ಹೇಳಿದ್ರೆ, ನಿಮಗೆ ಅಲ್ಲಿ ಕಾಣ್ತಾ ಇರೋದು ಅಂಜನಾದ್ರಿ ಬೆಟ್ಟ. ಅಂಜನಾದ್ರಿ ಬೆಟ್ಟ ಎಕ್ಸಾಕ್ಟ್ಲಿ ನಿಮಗೆ ಪಟ್ಟಾಭಿರಾಮ ದೇವಸ್ಥಾನದ ಎದುರುಗಡೆನೆ ಕಾಣಿಸುತ್ತೆ ನೋಡಿ. ಎಂಥ ಲಿಂಕ್ ಇದೆ ನೋಡಿ. ನಾನು ಆ್ಯಕ್ಚುಲಿ ಅದನ್ನು ಮೊದಲು ಸೀತಾ ಸರ್ಗು ಅಂತ ಅಂದ್ಕೊಂಡೆ, ಕನ್ಫ್ಯೂಸ್ ಆಗಿ. ಇಲ್ಲೊಬ್ರು ಹೇಳಿದ್ರು ಅದು ಅಂಜನಾದ್ರಿ ಬೆಟ್ಟ ಅಂತ. ನಾನು ಹೋಗಿದ್ದೀನಿ ಕೂಡ ಸ್ವತಃ ಅಲ್ಲಿಗೆ. ನಮ್ಮ 2-3 ಸರಿ ಹೋಗಿದ್ದೀನಿ. ಆದರೂ ಕೂಡ ನನಗೆ ಸಡನ್ನಾಗಿ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಅದು. ಸೊ ನೋಡಿ, ಇಲ್ಲಿ ಕಾಣಿಸುತ್ತೆ. ಶ್ರೀರಾಮಚಂದ್ರ ರಾಮನನ್ನು ಭೇಟಿ ಮಾಡಿದ ಮೊದಲು ಜಾಗನೂ ಹೌದು. ಜೊತೆಗೆ ವ್ಯಾಸತೀರ್ಥರು ಏನು ಮಾಡ್ತಾರೆ, ಪ್ರತಿದಿನ ಇಲ್ಲಿ ಪೂಜೆ ಮಾಡಿ ಧ್ಯಾನ ಅದನ್ನೆಲ್ಲ ಮಾಡ್ತಿರೋಂಥ ಸಂದರ್ಭದಲ್ಲಿ ಅವರಿಗೆ ಕನಸಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕಾದ್ರೆ ಆಂಜನೇಯ ಸ್ವಾಮಿಯ ರೂಪ ಅವರ ಕಣ್ಣಲ್ಲಿ ಮೂಡ್ತಾ ಇತ್ತಂತೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಬಂದ ಮೇಲೆ ಇಲ್ಲಿ ರಾಮ ಲಕ್ಷ್ಮಣರ ದೇವಸ್ಥಾನ ಇದೆ, ಇಲ್ಲಿ ಹೋಗಬೇಕು. ಹೋಗೋಣ. ಕೋದಂಡರಾಮ ದೇವಾಲಯದಲ್ಲಿ ವಾಲಿಯನ್ನು ಕೊಂದ ಬಳಿಕ ಲಕ್ಷ್ಮಣನು ಸುಗ್ರೀವನಿಗೆ ಪಟ್ಟ ಕಟ್ಟಿದ ಸ್ಥಳ. ರಾಮನು ವಾಲಿಯನ್ನು ಕೊಂದ ಬಳಿಕ ಲಕ್ಷ್ಮಣ ಸುಗ್ರೀವನಿಗೆ ಪಟ್ಟ ಕಟ್ಟುವಂಥ ಸ್ಥಳ ಇದೇನೆ. ದೇವಾಲಯದ ಪಶ್ಚಿಮ ಸಾಲು ಕಂಬಗಳ ಮಂಟಪವಿದೆ. ಅಲ್ಲಿಂದ ನದಿಗೆ ಇಳಿಯಲು ಮೆಟ್ಟಿಲುಗಳಿವೆ. ದೇವಾಲಯ ಗರ್ಭಗೃಹ ಇದೆ. 30 ಕಂಬಗಳ ಮಂಟಪ, 2 ಮಾಳಿಗೆಯನ್ನು ನಿರ್ಮಿಸಿದ್ದಾರೆ. ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯರ ಆಳೆತ್ತರದ ಉಬ್ಬು ಶಿಲ್ಪಗಳನ್ನು ಈ ಬಂಡೆಯ ಮೇಲೆ ಕೆತ್ತಲಾಗಿದೆ. ಆಂಜನೇಯನು ಲಕ್ಷ್ಮಣನ ಪಕ್ಕದಲ್ಲಿ ನಿಂತಿದ್ದು, ಶೇಷನ ಹೆಡೆಯ ಕೆಳಗೆ ನಿಂತಿರುವ ರಾಮನ ಕೈಯಲ್ಲಿ ಬಿಲ್ಲು ಬಾಣಗಳಿವೆ. ಕೋದಂಡರಾಮ ದೇವಾಲಯ ಸ್ಥಳೀಯ ಕಥನಗಳ ಪ್ರಕಾರ ಏನಂತ ಹೇಳಿದ್ರೆ, ಸ್ವತಃ ಶ್ರೀರಾಮಚಂದ್ರರು ವಾಲಿಯನ್ನು ಕೊಂದ ಬಳಿಕ ಲಕ್ಷ್ಮಣ ಏನು ಮಾಡ್ತಾರೆ, ಸುಗ್ರೀವನಿಗೆ ಪಟ್ಟ ಕಟ್ತಾರೆ. ಅದೇ ಈ ಸ್ಥಳ. ದೇವಸ್ಥಾನದ ಕೆಳಭಾಗದಲ್ಲೇ ಇದೆ. ನೀವು ಬರಬೇಕಾದ್ರೆ ಈ ಥರ ಬಂದು ಹತ್ಕೊಂಡು ಈ ಕೋದಂಡರಾಮ ದರ್ಶನ ಮಾಡಿಕೊಂಡು ಮೇಲೆ ಯಂತ್ರೋದ್ಧಾರಕ ಸ್ವಾಮಿ ದೇವಸ್ಥಾನಕ್ಕೂ ಹೋಗ್ಬೋದು. ಸುಗ್ರೀವ ಗುಹೆಗೆ ಹಿಂಗೆ ಹೋಗ್ಬೇಕು ಅಂತ ದಾರಿ ತೋರಿಸ್ತಾ ಇದೆ. ನೋಡೋಣ, ಹಿಂಗೆ ಹೋಗೋಣ ಇವಾಗ. ಅಲ್ಲಿ ಮುಂದೆನೇ ಯಂತ್ರೋದ್ಧಾರಕ ಸ್ವಾಮಿ ದೇವಸ್ಥಾನ ಇರೋದು. ಇದೇ ಕೋದಂಡರಾಮ ದೇವಸ್ಥಾನ. ನೀವು ಪಕ್ಕದಿಂದ ಹಿಂಗೆ ಬರ್ಬೋದು. ಇಲ್ಲೂ ಒಂದು ದೇವಸ್ಥಾನ ಇದೆ, ಬಟ್ ಇದ್ರ ಬಗ್ಗೆ ಇಲ್ಲಿ ಹೆಚ್ಚಿನ ಮಾಹಿತಿ ಏನಿಲ್ಲ.
ಎಂಟಿ ಇದೆ. ಬಟ್ ಇಲ್ಲಿ ನೋಡ್ಬೋದು ಮೇಲ್ಗಡೆ ಡಿಸೈನ್ ಹೇಳೋ ಪ್ರಕಾರ ಇದು ಶ್ರೀರಂಗನಾಥ ಮಲ್ಕೊಂಡಿರುವಂಥದ್ದು ಹಾವಿನ ಹೆಡೆ ಮೇಲೆ. ಕಲ್ಬಂಡೆಯಲ್ಲೇ ಕೆತ್ತಿದಂಥ ಶ್ರೀರಂಗನಾಥ ಸ್ವಾಮಿ ಶಯನ ಆಕಾರದಲ್ಲಿದ್ದಾರೆ, ಮಲಗಿದ್ದಾರೆ. ಒಳಗಡೆ ನೋಡಿ ನಂದಿ ರೆಸ್ಟ್ ಮಾಡ್ತಾ ಇದ್ದಾರೆ ಒಳಗಡೆ. ಸದ್ಯಕ್ಕೆ ನಂದು ಅವ್ರದ್ದೇ ದೇವಸ್ಥಾನ. ಇವರೇ ಇದ್ದಾರೆ. ಸರ್ ಏನರ ಗೊತ್ತಾ? ಇಲ್ಲ ಪಿ ಮಲಗಿದ್ದಾರೆ ಅವರು, ಕಣ್ಣು ಮುಚ್ಚಿದ್ದಾರೆ. ಲೈಟಾಗಿ ಕಣ್ಣು ಓಪನ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಬಟ್ ಚೆನ್ನಾಗಿ ಒಳ್ಳೆ ರೆಸ್ಟ್ ಮಾಡ್ತಿದ್ದಾರೆ. ಮಾತ್ರ ರೆಸ್ಟ್ ಮಾಡ್ತಾ ಇದ್ದಾರೆ. ಬಂಡೆಯಲ್ಲೇ ಕೆತ್ತಿದಂಥ ಶ್ರೀ ರಾಮಚಂದ್ರ ಸ್ವಾಮಿ, ರಾಮ ಲಕ್ಷ್ಮಣ ಸೀತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಂಡೆಯಲ್ಲೇ ಕೆತ್ತಿರುವಂಥದ್ದು. ಈ ಬಂಡೆಯಲ್ಲಿ ಕೆತ್ತಿಬಿಟ್ಟು ಹೊರಗಡೆ ಕಂಪ್ಲೀಟ್ ಇದಕ್ಕೆ ಮಂಟಪ ಎಲ್ಲ ಕಟ್ಟಿದ್ದಾರೆ. ಮೋಸ್ಟ್ಲಿ ಅವರೇ ಇವರು ನೋಡಲಿ. ವಿಷ್ಣು ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾರು ಇರ್ಬೋದು? ವೆಂಕಟೇಶ್ವರ, ರಂಗನಾಥ. ರಂಗನಾಥ ಸ್ವಾಮಿಯ ಪತ್ನಿಯರು. ಓಕೆ ಓಕೆ, ಕರೆಕ್ಟ್. ಹಂಗಿದ್ರೆ ಎಸ್ ಎಸ್, ಯುವರ್ ರೈಟ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ರಂಗನಾಥ ಸ್ವಾಮಿಯ ದೇವಸ್ಥಾನ ಇದು. ಬಟ್ ವಿಗ್ರಹ ಪೂರ್ತಿ ತೆಗೆದುಬಿಟ್ಟಿದ್ದಾರೆ. ನೋಡಿ ಎಷ್ಟು ನೀಟಾಗಿ ತೆಗೆದುಬಿಟ್ಟಿದ್ದಾರೆ ಅಂದರೆ ಮಾರ್ಕ್ ಮಾತ್ರ ಇದೆ, ವಿಗ್ರಹದ ಮಾರ್ಕ್ ಮಾತ್ರ ಇದೆ. ನೋಡಿ ಪಾದ ಒಂದು ಚೆನ್ನಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಬಂಡೆ ಮೇಲೆ ಕೆತ್ತಿರುವಂತಹ ನೋಡಿ, ಇದೇ ಬಂಡೆ ಮೇಲೇ ದೇವರ ಮೂರ್ತಿಗಳನ್ನು ಕೆತ್ತಿರುವಂಥದ್ದು. ಇವಾಗ ಆ ಕೆತ್ತಿರೋ ಉಬ್ಬು ಶಿಲ್ಪಗಳನ್ನ ಕೂಡ ಕೆತ್ತಿ ಯಾರೋ ಕಿಡಿಗೇಡಿಗಳು, ಮಂಗಗಳು, ಕಪಿಗಳು ಅದನ್ನು ಹಾಳು ಮಾಡಿದ್ದಾರೆ. ನೋಡಿ ನಂದು ಇವಾಗ ಈ ಟೆಂಪಲ್ಗೆ ಬಾಸು. ಇವಾಗ ಅವ್ರು ರೆಸ್ಟಲ್ಲಿದ್ದಾರೆ, ಮಾತಾಡ್ಸಂಗಿಲ್ಲ ಅವ್ರನ್ನ. ಗರುಡ ದೇವರು ಅಂದ್ಕೊಳ್ತೀನಿ. ಕಂಪಭೂಪ ಮಾರ್ಗ ನೋಡಿದ್ವಿ, ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ಟೆಂಪಲ್ ನೋಡಿದ್ವಿ, ಮತ್ತು ಕೋದಂಡರಾಮ ಸ್ವಾಮಿ ಟೆಂಪಲ್ನ ನೋಡಿದ್ವಿ. ಇಲ್ಲಿ ನೋಡಿ, ಇಲ್ಲೂ ಒಂದು ದೊಡ್ಡ ಬಜಾರು ಟೆಂಪಲ್ ಏನೋ ಗೊತ್ತಿಲ್ಲ. ಅಲ್ಲೂ ಹೋಗಿ ಬರೋಣ.